ಮಾವ ಮೀನಾ ಹೇಳಮ್ಮ. ಮಾವ ನಮಗೂ ಅರ್ಥ ಆಗುತ್ತೆ. 1,00,000 ಸೀರೆ ಅಂದ್ರೆ ಅದ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾನೇ ದೊಡ್ಡದು. ಏನಾಯ್ತು ಖರ್ಚ? ಏನಿಲ್ಲ ರೀ. ಗಿರ್ಜಾ, ನಾನೇ 10,000 ಸೀರೆ ತಗೊಳಕ್ ಹೇಳಿದ್ದೆ. ಅವರು 2,500 ರೂಪಾಯಿದು ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಾಗುತ್ತೆ ನಿನಗಿದು ಇಷ್ಟ ಆಗಿಲ್ಲ ಅಂತ. ಬೇಜಾರು ಮಾಡ್ಕೋಬೇಡ. ಏನು ಗೊತ್ತಾ, ಬೀಗರು ಪಾಪ, ಅವ್ರಿಗೆ ಬೆಲೆ ಎಷ್ಟು ಏನೂ ಗೊತ್ತಿಲ್ಲ. ಸೀರೆ ನಿನ್ಗೆ ಒಪ್ಪುತ್ತೆ ಅಂತ ನಿನಗೆ ಕೊಟ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಅವರು ಇದನ್ನ ಆಯ್ಕೆ ಮಾಡಿದ್ದಾರೆ. ಬೇಡ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ನೀನು ಇಟ್ಕೋಬೋದಾ? ಹಾ, ಇಟ್ಕೋಬಹುದು ರೀ. ಒಂದು ಕೆಲಸ ಮಾಡು, ನೀನು ಆವಾಗ ಆಯ್ಕೆ ಮಾಡಿದ್ದಿಲ್ಲ ಅದನ್ನ ಇಟ್ಕೋ, ಇದನ್ನು ತಗೋ. ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ನನಗೆ ಈ ಸೀರೆ ಸಾಕು. ಇಲ್ಲಿ ನೋಡಿ, ಈ ಬಣ್ಣ ನಂಗೆ ತುಂಬಾ ಇಷ್ಟ ಆಯ್ತು. ಇದೆ ಇರ್ಲಿ. ಬಿಗ್ರೆ, ನಿಮ್ಗೆಲ್ಲ ನಿಮ್ ಸೀರೆ ಇಷ್ಟ ಆಯ್ತಲ್ಲ? ಈಗ ಸಮಾಧಾನ ಆಯ್ತಪ್ಪ ನಂಗೆ. ಈಗ ಬೇಕಾದ್ರೆ ನಮ್ ಪ್ರಿಯಂಗೆ ದಾರಿ ಸೀರೆ ನೋಡೋಣ. ಅಯ್ಯೋ ಆಂಟಿ, ನಾವ್ ಪ್ರಿಯಾ ಅವ್ರಿಗೆ ಆಗ್ಲೂ 4 ದಾರಿ ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ವಿ. ನೀವ್ ಆಗ್ಲೂ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ. ಇರಿ ತಗೊಂಡ್ ಬರ್ತೀನಿ. ಅಲ್ಲ ಮಮ್ಮಿನಾ, ಅದು ಅಯ್ಯೋ ಇರಿ ಆಂಟಿ, ಬಂದೆ. ನೋಡಿ ಎಷ್ಟು ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದೀವಿ ಗೊತ್ತಾ. ನೀವ್ ಅವಾಗಲೇ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ ಆಂಟಿ. ಇರಿ ಓಪನ್ ಮಾಡೇ ತೋರಿಸ್ತೀನಿ. ನೋಡಿ, ಈಗೆಲ್ಲ ಇದೇ ತರ ದಾರಿ ಸೀರೆ ಹಾಕೋದು. ಆಹಾ, ಜುಗ್ನನ್ ಮಕ್ಳು ಜುಜುಬಿ 20,000 ಸೀರೆ ಸೆಲೆಕ್ಟ್ ಮಾಡ್ತಾ ಇದಾರೆ. ಮಾಡ್ತೀನಿ ಇವ್ರಿಗೆ. ಇದು ನೋಡಿ, ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆಂಟಿ. ಇದಂತೂ ಪ್ರಿಯಾ ಅವ್ರಿಗೆ ತುಂಬಾ ಒಪ್ಪುತ್ತೆ. ನೋಡಿ, ಇಷ್ಟ ಆಯ್ತಾ ಪ್ರಿಯಾ ಅವ್ರೆ? ಅವಳು ಹಾಗೆ ತುಂಬಾ ಸಂಕೋಚ. ನೀನ್ ಯಾವ ಸೀರೆ ತೋರ್ಸಿದ್ರು ಹ್ಞೂ ಅಂತಾನೆ ಅಂತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಯಾಕೋ ಯಾವ್ದು ಒಪ್ಪೋ ಮನ್ಸೇ ಆಗ್ತಾ ಇಲ್ಲ. ಆಂಟಿ, ಅಟ್ಲೀಸ್ಟ್ ಈ ಸೀರೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನೋಡಿ, ಇದು ಒಪ್ಪುತ್ತೆ. ಮೀನಾ, ನಿಜ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಮ್ಮ. ನನ್ ಮಗಳಿಗೆ ನಮ್ಮನೆ ಕಡೆಯಿಂದ ಸೆಲೆಕ್ಟ್ ಮಾಡಿ ತಗೊಳ್ತಾ ಇರೋದು ಇದೇ ಕೊನೆ ಸೀರೆ ಅಲ್ವಾ? ಇನ್ನು ಇವಳು ನಿಮ್ಮನೆಯವಳಾಗ್ಬಿಡ್ತಾಳೆ. ಯಾವುದೇ ಹಬ್ಬ ಹರಿದಿನ ಏನೇ ಇದ್ರು ನೀವೇ ಸೆಲೆಕ್ಟ್ ಮಾಡಿ ಅವಳಿಗೆ ಸೀರೆ ಕೊಡಿಸ್ತೀರಾ. ಅದಕ್ಕೆ ಈ ದಾರೆ ಸೀರೆನ ನಾನೇ ಮನ್ಸಾರೆ ಸೆಲೆಕ್ಟ್ ಮಾಡಿ ನನ್ ಮಗಳಿಗೆ ತಗೋತೀನಮ್ಮ. ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡ್ಕೊಡುಕಂದ. ಮೀನಾ, ಪಾಪ ಬೇಗರು ತುಂಬಾ ಆಸೆ ಪಡ್ತಾ ಇದಾರೆ. ಅವ್ರಿಗೆ ಯಾವ್ದಿಷ್ಟನೋ ಅದನ್ನೇ ತಗೊಳ್ಳಿ ಬಿಡಮ್ಮ. ಸರಿಮ್ಮ, ಒಳ್ಳೆ ದಾರೆ ಸೀರೆ ತೋರಿಸಿ. ಸೂಪರ್, ಈ ಸೀರೆ ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ನಾನು ನೋಡಿ ಸೀರೆಲಿ ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು. ನನ್ ಮಗಳಿಗೆ ಈ ಸೀರೆ ಬಣ್ಣ ಸೂಪರ್ ಆಗಿ ಕಾಣುತ್ತೆ. ಕಲರು ಸೂಪರು, ಬಾರ್ಡರು ಸೂಪರು, ಡಿಸೈನ್ ಅಂತೂ ಸೂಪರು. ಮೇಡಮ್, ಬಿಲ್ಲಿಂಗು. ಧಾರೆಗಂತೂ ಸೀರೆ ತಗೊಂಡಿದ್ದಾಯ್ತು. ಇನ್ನ ರಿಸೆಪ್ಷನ್ಗೆ ಸೀರೆ ತಗೊಳ್ಳೋದು ಒಂದೇ ಬಾಕಿ. ರಿಸೆಪ್ಷನ್ಗ ಬೀಗ್ರೆ, ನಮ್ಮ ಕಡೆ ಎಲ್ಲ ಮದುವೆಲಿ ಧಾರೆಗೆ ಯಾವ ಸೀರೆ ತಗೋತಾರೋ ಅದನ್ನೇ ರಿಸೆಪ್ಷನ್ಗೆ ಹಾಕೋತಾರೆ. ಮನೆ ತುಂಬಿಸ್ಕೋಬೇಕಾದ್ರೆ ಬೇರೆ ಇನ್ನೊಂದು ಸೀರೆ ನಾವು ಕೊಡ್ತೀವಿ. ಅಯ್ಯೋಯ್ಯೋ, ಧಾರೆ ಹುಟ್ಟಿದ್ದನ್ನೇ ರಿಸೆಪ್ಷನ್ ಗುಟ್ಬಿಟ್ರೆ ನಮ್ ಕಡೆಯವರೆಲ್ಲ ಅಷ್ಟೇ ಬೀಗ್ರೆ. ಅದೇ ಬೀಗ್ರೆ, ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಿದೀವಲ್ಲ, ನಮ್ ಕಡೆ ಸಂಬಂಧಿಕರು ಜಾಸ್ತಿ. ಹ್ಞೂ, ಆಮೇಲೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ಬಿಡ್ತಾರೆ ಬೀಗ್ರೆ.
ದಾರೆ ಗುಡ್ಸಿದ್ದೆ ರಿಸೆಪ್ಷನ್ ಗುಡ್ಸಿದ್ದಾರೆ ಅಂತ ನಿಮ್ ಬಗ್ಗೆ ಒಂಥರ ಮಾತಾಡ್ಬಿಡ್ತಾರೆ. ಅದು ನಮ್ಗೆ ಇಷ್ಟ ಆಗಲ್ಲ. ಹಾ ಬೀಗ್ರೆ, ನಾವ್ ಈ ತರ ಹೇಳ್ತಿದೀವಿ ಅಂತ ಅನ್ಯಥಾ ಭಾವಿಸ್ಬೇಡಿ. ನಿಮ್ಗೆ ಹಣಕಾಸಿನ ತೊಂದರೆ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಾವೇ ತಗೊಂಡ್ಬಿಡ್ತೀವಿ ಅಲ್ವಾ ಬಿಡ. ಆದ್ರೆ ಧಾರೆಗೊಂದು ರಿಸೆಪ್ಷನ್ಗೊಂದು ಅಂತ ಸೀರೆ ಬೇಕೇ ಬೇಕು ಬೀಗ್ರೆ. ಚೇಚೆ, ನಾವೇನು ಅನ್ಕೊಂಡಿಲ್ಲ. ನಾವೇ ಕೊಡಿಸ್ತೀವಿ. ಆಯ್ತು ಬಿಗ್ರೆ, ಸರಿ ಸರಿ ಸರಿ. ರಿಸೆಪ್ಷನ್ ಸೀರೆ ನೋಡೋಣ ಅಂದ್ರೆ ಇಲ್ಲಿ ರ್ಯಾಕೆ ಖಾಲಿ ಆಗೋಗಿದೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಬಿಗ್ರೆ, ಅಲ್ಲಿ ನೋಡೋಣ. ಬನ್ನಿ ನೀವು. ಬಾ ಪ್ರಿಯಾ, ಹೇಳು. ಬಾ 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 ಬಿಗ್ರೆ, ಬನ್ನಿ ಬಾರೆ. ರೀ, ನೀವು ಧಾರೆಗೊಂದ್ ಸೀರೆ, ಮನೆ ತುಂಬಿಸ್ಕೊಳಕ್ ಒಂದ್ ಸೀರೆ ಅಂತ ಅನ್ಕೊಂಡಿದ್ರಿ. ಈಗ ಅವ್ರ ರಿಸೆಪ್ಷನ್ಗೂ ಒಂದ್ ಸೀರೆ ಬೇಕು ಅಂತಿದ್ದಾರೆ. ನಿಮಗ್ ಖರ್ಚು ಜಾಸ್ತಿ ಆಯ್ತು ಅನ್ಸುತ್ತಲ್ವಾ ರೀ? ಪರವಾಗಿಲ್ಲ ಗಿರ್ಜಾ, ಇನ್ನೊಂದು ಸೀರೆ ತಾನೇ ಜಾಸ್ತಿ ಆಗೋದು, ಇರ್ಲಿ ಬಿಡು. ಗಿರ್ಜಾ, ಆ ಸೀರೆ ತಗೋ. ಸೀರೆ ಚೆನ್ನಾಗಿದೆ ಅಲ್ವಾ? ನಿಮ್ಗಿಷ್ಟ ಆಯ್ತಾ? ಏನಾಯ್ತು ಗಿರ್ಜಾ? ರೀ, ಇಲ್ಲಿ ನೋಡಿ. ಏನು, 1,16,000? ಇದೇನ್ ಗಿರ್ಜಾ, ನಾನು 25,000 ರೂಪಾಯಲ್ಲಿ ತಗೊಂಡೆ. ಇದು 4 ಪಟ್ಟು ಜಾಸ್ತಿ ಇದೆ. ರೀ, ಇಲ್ಲ, ಇದ್ಯಾಕೋ ಸರಿ ಬರ್ತಿಲ್ಲ. ನಾವು ಬೀಗ್ರ ಹತ್ರ ಹೇಳೋಣ. ಈ ಸೀರೆ ನಮಗ್ ತುಂಬಾ ದುಬಾರಿ ಆಯ್ತು ಅಂತ ಹೇಳ್ಬಿಡೋಣ ರೀ. ಹೇಗೆ ಹೇಳ್ತೀಯ ಗಿರಿಜಾ? ಪಾಪ ಅವ್ರು ತುಂಬಾ ಆಸೆ ಪಟ್ಟು ತಗೊಂಡಿದ್ದಾರೆ, ಪ್ರಿಯಂಗೂ ಇಷ್ಟ ಆಗಿದೆ. ಈಗ ನಾವು ದುಡ್ಡಿನ ಮುಖ ನೋಡ್ಕೊಂಡು ಬೇಡ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಮತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀರಾ ರೀ? ಹೇಗ್ ಕೊಡೋದು? ಗಿರಿಜಾ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಲ್ಲ, ಆದ್ರೆ ಒಂದ್ ಸೀರೆಗೆ ಇಷ್ಟೊಂದು ದುಡ್ಡು ಕೊಟ್ರೆ ಮಿಕ್ಕಿದ ಮದುವೆ ಖರ್ಚಿಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೇಡಮ್, ಈ ಸೀರೆಗೆ ಆಫರು, ಡಿಸ್ಕೌಂಟು ಆ ಥರ ಏನಾದರೂ ಇದೆಯಾ ಮೇಡಮ್? ಇಲ್ಲ ಮೇಡಮ್, ಈಗ ನೀವು ತಗೊಂಡಿರೋ ಸ್ಯಾರಿಗೆ ಡಿಸ್ಕೌಂಟ್ ಆಫರ್ ಏನೂ ಇಲ್ಲ. ಪರವಾಗಿಲ್ಲ ಮೀನಾ, ಇದನ್ನೇ ತಗೋಣ. ನೀವು ಬೀಗರ ಜೊತೆ ಇರಿ, ನಂಗೊಂದೆರಡು ಕಾಲ್ ಮಾಡಬೇಕು, ಬರ್ತೀನಿ. ಮಾವ, ಮೀನಾ, ಹೇಳಮ್ಮ. ಮಾವ, ನಮಗೂ ಅರ್ಥ ಆಗುತ್ತೆ. 1,00,000 ಸೀರೆ ಅಂದ್ರೆ ಅದ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾನೇ ದೊಡ್ಡದು. ನೀವ್ ಆ 1,00,000 ಸಂಪಾದನೆ ಮಾಡೋದಕ್ಕೆ ತುಂಬಾನೇ ಶ್ರಮ ಹಾಕಿರ್ತೀರ. ನಿಮ್ಗೆ ಅವ್ರ ಜೊತೆ ಮಾತಾಡಕ್ ಮುಜುಗರ ಆಗತ್ತೆ ಅಂದ್ರೆ ಹೇಳಿ ಮಾವ, ನಾನ್ ಪ್ರಿಯರ್ ಫ್ಯಾಮಿಲಿ ಜೊತೆ ಮಾತಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ, ಆ ಥರ ಎಲ್ಲ ಹೇಳೋದು ಚೆನ್ನಾಗಿರೋದಿಲ್ಲ. ಆ ಸೀರೆನೇ ತಗೊಂಡ್ರಾಯ್ತು. ಮುಂದಿನ ಖರ್ಚುಗಳನ್ನೆಲ್ಲ ನೋಡಿ ಕಡಿಮೆ ಮಾಡಿ ಸ್ವಲ್ಪ ಉಳಿತಾಯ ಮಾಡಿದ್ರಾಯ್ತಷ್ಟೇ. ಮಾವ, ಬೇಕಿದ್ರೆ ನಾವಿಬ್ರು ತಗೊಂಡಿದೀವಲ್ಲ ಸೀರೆನ, ಅದ್ ಬೇಡ. ನನ್ನ ಹತ್ರ ತುಂಬಾ ಸಿಲ್ಕ್ ಸ್ಯಾರೀಸ್ ಇದೆ, ಅದ್ರಲ್ಲಿ ಒಂದು ಅಮ್ಮಗೂ ಕೊಡ್ತೀನಿ. ನಮ್ಮಿಬ್ರು ಸೀರೆನ್ ಬಿಟ್ರೆ ಅಲ್ಪ ಸ್ವಲ್ಪನಾದ್ರೂ ಉಳಿತಾಯ ಮಾಡ್ಬೋದಲ್ವಾ ಮಾವ? ಛೆ, ಏನಮ್ಮ ನೀನು? ಮೀನಾ, ನಾನು ಬಡವನೇ ಇರ್ಬೋದು, 1 ರೂಪಾಯಿನೂ ಲೆಕ್ಕ ಮಾಡಿ ಖರ್ಚು ಮಾಡ್ತಾ ಇರ್ಬೋದು, ಆದ್ರೆ ಮನೇಲಿ ಮದುವೆ ಇಟ್ಕೊಂಡು ಹೆಣ್ಮಕ್ಳಿಗೆ ಸೀರೆ ಕೊಡ್ಸಕ್ ಆಗದೆ ಇರೋಷ್ಟು ಬಡವ ಅಲ್ಲಮ್ಮ. ಅದರಲ್ಲೂ ನೀವು ತಗೋತಾ ಇರೋದು 2-2.5 ಸಾವಿರ ರೂಪಾಯಿ ಸೀರೆ ಅಷ್ಟೇ. ಅದನ್ನು ನೀವು ತಗೋಬೇಡಿ ಅಂತ ಹೇಳಕ್ಕೆ ನಂಗೆ ಮನ್ಸು ಬರಲ್ಲಮ್ಮ. ಇಷ್ಟಕ್ಕೂ ನಾ ದುಡಿತಾ ಇರೋದು ಏನಕ್ಕೆ ಹೇಳು? ನಮ್ಮನೆಯವ್ರ ಖುಷಿಗೆ, ಖರ್ಚಿಗೆ, ಅವಶ್ಯಕತೆಗೆ ತಾನೇ. ಮಾವ, ನಾನು ದುಡಿತೀನಲ್ವಾ, ಇವತ್ತು ನಾನು ಇದ್ರಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ, ಇದಕ್ಕಾದ್ರೂ ಒಪ್ಕೊಳ್ಳಿ ಮಾವ. ಮೀನಾ, ನನ್ನ ಹತ್ರ ದುಡ್ಡು ಇದೆಯಮ್ಮ, ಆದ್ರೆ 1,00,000 ರೂಪಾಯಿ ಸೀರೆ ಅಂದ ತಕ್ಷಣ ಅಷ್ಟು ದುಬಾರಿ ಸೀರೆ ನಾನು ಇದುವರೆಗೂ ನೋಡೇ ಇಲ್ಲ. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತಷ್ಟೇ. ನಾನೆಲ್ಲ ನೋಡ್ಕೋತೀನಿ, ನೀವು ಒಳಗಡೆ ಹೋಗಿ, ನನ್ಗೊಂದು ಸ್ವಲ್ಪ ತಲೆ ನೋವ್ತಾ ಇದೆ, ಟೀ ಕುಡ್ಕೊಂಡ್ ಬರ್ತೀನಿ.
ಪಾಪ ಅಲ್ವಾ ಅಕ್ಕ ಮಾವ, ಒಂದೊಂದ್ ರೂಪಾಯಿನೂ ಎಷ್ಟ್ ಕಷ್ಟಪಟ್ಟು ದುಡಿತಾರೆ. ಅವ್ರಿಗೆ ಟೆನ್ಷನ್ ಆಗೋದ್ರಲ್ಲಿ ಪಾಯಿಂಟ್ ಇದೆ. ಅಮ್ಮು, ಆ ವೀಣಾ ಆಂಟಿ ಸಾಮಾನ್ಯ ಅಲ್ಲ. ನೀನ್ ಅವ್ರನ್ನ ಇವತ್ ನೋಡ್ತಿದ್ಯಾ, ಆದ್ರೆ ಅವ್ರ ಏನು ಅಂತ ನನ್ಗೆ ಮುಂಚೆನೆ ಚೆನ್ನಾಗ್ ಅರ್ಥ ಆಗಿದೆ. ದಾರಿ ಸೀರೆನೆ 1 ಲಕ್ಷ ಸೆಲೆಕ್ಟ್ ಮಾಡಿದಾರೆ ಅಂದ್ಮೇಲೆ ಇನ್ ರಿಸೆಪ್ಷನ್ದು ಮಿನಿಮಮ್ ಅಂದ್ರೂ 2 ಲಕ್ಷ ಸೀರೆ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಂತೂ ಆಶ್ಚರ್ಯನೇ ಇಲ್ಲ ಕಣೆ. ಮತ್ತಿವಾಗ ಏನ್ ಮಾಡೋದಕ್ಕ? ಅದಕ್ಕೆ ರಿಸೆಪ್ಷನ್ ಸೀರೆನ ಹೇಗಾದ್ರೂ ಮಾಡಿ ನಾವೇ ಸೆಲೆಕ್ಟ್ ಮಾಡ್ಬೇಕು. ಅವ್ರಿಗೆ ಏನಾದ್ರು ಬಿಟ್ರೆ ಗೋವಿಂದ. ಬಾ ಬಾ ಬಾ. ಅಯ್ಯೋ ನನ್ ಮುದ್ದು ನನ್ ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ಅಯ್ಯೋ ಹಿಂಗೆ ಸಿನಿಮಾದವ್ರ ಮುಂದೆ ಕಾಣಿಸ್ಕೊಳಕ್ ಹೋಗ್ಬಿಡ, ನಿನ್ನೆ ಹೀರೋಯಿನ್ ಮಾಡ್ಬಿಡ್ತಾರೆ ಅಲ್ವೇನ್ರಿ? ಮಾತಾಡ್ರಿ ಸ್ವಲ್ಪ. ಹೌದು, ನೀನ್ ಹೇಳೋದು ಸರಿನೇ. ಹಬ್ಬ ತುಂಬಾ ಶೆಕೆ ಆಗ್ತಾ ಇದೀರಿ. ಎಸಿ ಆಫ್ ಮಾಡಿದಾರ ನೋಡಿ. ಏ, ಬಾ ಕುತ್ಕೋ. ಮೇಡಮ್, ರಿಸೆಪ್ಷನ್ ಸೀರೆ ತೋರಿಸಿ. ಚೆನ್ನಾಗಿಲ್ಲ, ಬೇರೆ ತೋರಿಸಿ. ಓಕೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಚೆನ್ನಾಗಿರೋದು ಅದ್ ತೋರಿಸಿ ಮೇಲೆ. ಹಾ, ಓ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ವೇನ್ರಿ? ಹೌದೌದು, ನೀನ್ ಹೇಳಿದ್ಮೇಲೆ ಚೆನ್ನಾಗೇ ಇರುತ್ತೆ. ಅಲ್ವಾ ಮತ್ತೆ? ಮೇಡಮ್, ಬಿಲ್ಲಿಂಗ್. ಬಿಲ್ಲಿಂಗ್. ಓ ಆಂಟಿ, ರಿಸೆಪ್ಷನ್ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಅತ್ತೆ, ನೀವ್ಯಾಕೆ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಬಾ ಅಮ್ಮ ಕುತ್ಕೋ. ವಾವ್, ಆಂಟಿ ಯಾವ ಸೀರೆ ಸೆಲೆಕ್ಟ್ ಮಾಡಿದ್ರಿ? ಇದಲ್ಲ. ಇದಾ?